ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಹಿಂದಿನ ತರಗತಿಯಲ್ಲಿ ಇಂಗ್ಲಿಷ್ ಪೆಡಗಾಜಿಗೆ ರಿಲೇಟೆಡ್ ಆಗಿ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಬಗ್ಗೆ ನೋಡಿದ್ವಿ. ಇವತ್ತು ಮೆಥಡ್ಸ್ ಅಂಡ್ ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲಿಷ್, ಓಕೆ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಫಾರ್ ದಿ ಎಫೆಕ್ಟಿವ್ ಟೀಚಿಂಗ್ ಮೆನಿ ಮೆಥಡ್ಸ್, ಅಪ್ರೋಚಸ್ ಅಂಡ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್ ಆರ್ ಅಡಾಪ್ಟೆಡ್ ಅಂಡ್ ಎಂಪ್ಲಾಯ್ಡ್ ಇನ್ ದ ಕ್ಲಾಸ್ ರೂಮ್. ನೋಡಿ, ಕ್ಲಾಸ್ ರೂಮ್ ಅಲ್ಲಿ ಎಫೆಕ್ಟಿವ್ ಟೀಚಿಂಗ್ ಗೋಸ್ಕರ ಹಲವಾರು ಮೆಥಡ್ಸ್, ಅಪ್ರೋಚಸ್ ಮತ್ತೆ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಪ್ರೋಚ್ ಅಂದ್ರೆ ಏನು? ಅಪ್ರೋಚ್ ಅಂತ ಇನ್ ದ ಸೆನ್ಸ್ ಇಟ್ ಇಸ್ ಅ ಸೆಟ್ ಆಫ್ ಅಸ್ಯೂಮ್ಷನ್ ಡೀಲಿಂಗ್ ವಿತ್ ನೇಚರ್ ಆಫ್ ನಾಲೆಡ್ಜ್, ಓಕೆ, ಸಾರಿ, ನೇಚರ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂಡ್ ಲರ್ನಿಂಗ್, ಅಂದ್ರೆ ಭಾಷೆಯ ಕಲಿಕೆ ಮತ್ತೆ ಭಾಷಾ ಬೋಧನೆ, ಓಕೆ, ಇವೆರಡರ ಬಗ್ಗೆ ಡೀಲ್ ಮಾಡುವಂತ ಒಂದು ಸೆಟ್ ಆಫ್ ಅಸ್ಯೂಮ್ಷನ್ಸ್ ಅನ್ನೇ ನಾವು ಅಪ್ರೋಚ್ ಅಂತ ಹೇಳ್ತೀವಿ. ಇನ್ನು ಎ ಮೆಥಡ್ ಇಸ್ ಅನ್ ಓವರ್ ಆಲ್ ಪ್ಲಾನ್. ಓಕೆ, ಒಂದು ಮೆಥಡ್ ಅನ್ನ ಯಾರಾದ್ರೂ ಉಪಯೋಗ ಮಾಡ್ತಾರೆ, ಒಬ್ಬ ಭಾಷಾ ಶಿಕ್ಷಕ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇಟ್ ಇಸ್ ಅ ಓವರ್ ಆಲ್ ಪ್ಲಾನ್ ಫಾರ್ ದಿ ಆರ್ಡರ್ಲಿ ಪ್ರೆಸೆಂಟೇಷನ್ ಆಫ್ ಲ್ಯಾಂಗ್ವೇಜ್ ಮೆಟೀರಿಯಲ್ ಅಂಡ್ ಆಲ್ ಆಫ್ ವಿಚ್ ಈಸ್ ಬೇಸ್ಡ್ ಅಪಾನ್ ದ ಸೆಲೆಕ್ಟೆಡ್ ಅಪ್ರೋಚ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ಒಂದು ಬೋಧನಾ ವಿಧಾನ ಆಯ್ಕೆ ಮಾಡ್ಕೊಂಡಿರ್ತಾರೋ ಆ ಒಂದು ಸೆಲೆಕ್ಟೆಡ್ ಅಪ್ರೋಚ್ ಬೇಸ್ ಮೇಲೆನೆ ಲ್ಯಾಂಗ್ವೇಜ್ ಪ್ರೆಸೆಂಟೇಷನ್ ಅಥವಾ ಆ ಒಂದು ಟಾಪಿಕ್ ಏನಿರುತ್ತೆ, ಒಂದು ಪ್ರೆಸೆಂಟೇಷನ್ ಏನಿರುತ್ತೆ, ಅದು ಅದೇ ಆರ್ಡರ್ ಆಗಿನೇ ಸಾಗ್ತಾ ಹೋಗುತ್ತೆ. ಈ ಟೆಕ್ನಿಕ್ ಈಸ್ ಎ ಪರ್ಟಿಕ್ಯುಲರ್ ಟ್ರಿಕ್ ಆರ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಟೆಕ್ನಿಕ್ ಅಂತ ಅಂದ್ರೆ ಏನು? ಟೆಕ್ನಿಕ್ ಅಂತ ಅಂದ್ರೆ ಅದು ಒಂದು ಪರ್ಟಿಕ್ಯುಲರ್ ಟ್ರಿಕ್ ಅಥವಾ ಸ್ಟ್ರಾಟಜಿ ಅಂತ ಹೇಳ್ತೀವಿ, ವಿಚ್ ಟೇಕ್ಸ್ ಪ್ಲೇಸ್ ಇನ್ ಎ ಕ್ಲಾಸ್ ರೂಮ್. ಟೆಕ್ನಿಕ್ಸ್ ಮಸ್ಟ್ ಬಿ ಕನ್ಸಿಸ್ಟೆಂಟ್ with a method and therefore in harmony with an approach as well ಅಂತ ಹೇಳ್ತಾರೆ. ಇನ್ನು ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದ್ರೆ ಯಾವೆಲ್ಲ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಇದಾವೆ? ಅಂದ್ರೆ ಇಂಗ್ಲಿಷ್ ಅನ್ನ ಬೋಧನೆ ಮಾಡ್ಬೇಕಾದ್ರೆ ಯಾವೆಲ್ಲ ಮೆಥಡ್ಸ್ ನ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್ ಅಂತ. ಏನಿದು ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್ ಅಂತ ಹೇಳಿದ್ರೆ, ದ ಫಾಲೋಯಿಂಗ್ ಆರ್ ದಿ ಪ್ರಿನ್ಸಿಪಲ್ಸ್ ಆಫ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ನೋಡಿ, ಗ್ರಾಮರ್ ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್ ಅನ್ನ ಟ್ರೆಡಿಷನಲ್ ಮೆಥಡ್ ಅಂತ ಕೂಡ ಕರೀತಾರೆ, ಕ್ಲಾಸಿಕಲ್ ಮೆಥಡ್ ಅಂತ ಕೂಡ ಕರೀತಾರೆ. ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್ ಅನ್ನ ಕ್ಲಾಸಿಕಲ್ ಮೆಥಡ್ ಅಂತ ಕೂಡ ಕರೀತಾರೆ, ಆಮೇಲೆ ಟ್ರೆಡಿಷನಲ್ ಮೆಥಡ್ ಅಂತ ಕೂಡ ಕರೀತಾರೆ. ಅಂದ್ರೆ ಸಾಂಪ್ರದಾಯಿಕ ಪದ್ಧತಿ ಅಂತ, ಓಕೆ, ಅದಕ್ಕೆ ಕೂಡ ಕರೀತಾರೆ. ಇನ್ನು ರೋಟ್ ಲರ್ನಿಂಗ್ ಅಂತ ಅಂದ್ರೆ ಇಟ್ ಈಸ್ ಎಂಕರೇಜ್ಡ್, ದಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್. ಅಂದ್ರೆ ಇಲ್ಲಿ ರೋಟ್ ಲರ್ನಿಂಗ್ ಅನ್ನ ಅಂದ್ರೆ ಕಂಠಪಾಠ ಮಾಡೋದನ್ನ ಇಲ್ಲಿ ಏನ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ. ಇಂಗ್ಲಿಷ್ ಈಸ್ ಟಾಟ್ ಥ್ರೂ ಮದರ್ ಟಂಗ್. ಇಲ್ಲಿ ಇಂಗ್ಲಿಷ್ ಅನ್ನುವಂಥದ್ದು ಕಲ್ಸ್ಕೊಡ್ತಾರೆ ಥ್ರೂ ಮದರ್ ಟಂಗ್, ಅಂದ್ರೆ ತಾಯಿಯ ಭಾಷೆ, ಮಾತೃ ಭಾಷೆ ಮೂಲಕ ಇಲ್ಲಿ ಇಂಗ್ಲಿಷ್ ಅನ್ನ ಹೇಳ್ಕೊಡ್ಲಾಗುತ್ತೆ. ಟ್ರಾನ್ಸ್ಲೇಷನ್ ಆಫ್ ಈಚ್ ಅಂಡ್ ಎವ್ರಿ ವರ್ಡ್, ಫ್ರೇಸ್, ಸೆಂಟೆನ್ಸ್ ಇಸ್ ಡನ್ ಇನ್ ಟು ಮದರ್ ಟಂಗ್. ಅಂದ್ರೆ ಇಂಗ್ಲಿಷ್ ಅಲ್ಲಿ ಇರುವಂತ ಪ್ರತಿ ವರ್ಡ್ ಅನ್ನು ಕೂಡ ಮದರ್ ಟಂಗ್ ಗೆ ಅನುವಾದ ಮಾಡಿನೇ ಹೇಳ್ಕೊಡ್ತಾರೆ. ಯೂನಿಟ್ ಆಫ್ ಟೀಚಿಂಗ್ ಈಸ್ ವರ್ಡ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಯೂನಿಟ್ ಆಫ್ ಟೀಚಿಂಗ್ ಇನ್ ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್ ಅಥವಾ ಕ್ಲಾಸಿಕಲ್ ಮೆಥಡ್, ಟ್ರೆಡಿಷನಲ್ ಮೆಥಡ್ ಅಲ್ಲಿ ಯೂನಿಟ್ ಯಾವುದು, ಯೂನಿಟ್ ಆಫ್ ಟೀಚಿಂಗ್ ಯಾವ್ದು ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ವರ್ಡ್, ಫ್ರೇಸ್ ಅಂತೆಲ್ಲಾನು ನಿಮಗೆ ಕ್ವೆಶನ್ ಬರ್ಬೋದು. ದಟ್ ಈಸ್ ವರ್ಡ್ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಇನ್ನು ಮೆರಿಟ್ಸ್ ಆಫ್ ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್, ಏನೆಲ್ಲ ಒಂದು ಮೆರಿಟ್ಸ್ ಇದೆ ಅಂತ ನೋಡಿದಾಗ, ಉಪಯೋಗ ಏನು ಇದರಿಂದ ಅಂದ್ರೆ, ಇಟ್ ಮೇಕ್ಸ್ ಯೂಸ್ ಆಫ್ ಲರ್ನರ್ಸ್ ನಾಲೆಡ್ಜ್ ಆಫ್ ಹಿಸ್ ಆರ್ ಹರ್ ಮದರ್ ಟಂಗ್. ಅಂದ್ರೆ ಒಬ್ಬ ವಿದ್ಯಾರ್ಥಿ ಏನಿರ್ತಾರೆ, ಅಂದ್ರೆ ಅವರ ಒಂದು ಮದರ್ ಟಂಗ್ ಅಂದ್ರೆ ತಾಯಿಯ ಮಾತೃಭಾಷೆ ಏನಿರುತ್ತೆ, ನಮ್ಮ ಒಂದು ಮಾತೃಭಾಷೆ ಮೂಲಕ ಕಲಿತಾ ಹೋದಾಗ ಯಾವುದೇ ಒಂದು ಲ್ಯಾಂಗ್ವೇಜ್ ಆದ್ರೂ ತುಂಬಾ ಸರಳ ಅನ್ಸುತ್ತೆ. ಆಮೇಲೆ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಕ್ಯಾನ್ ಬಿ ಈಸಿಲಿ, ಅಂದ್ರೆ ಯಾವುದೇ ಒಂದು ಕ್ಲಿಷ್ಟಕರವಾದದ್ದು ಇದ್ರೂ ಕೂಡ ಮಾತೃಭಾಷೆ ಮುಖಾಂತರ ಕಲಿಯೋದ್ರಿಂದ ಅದು ತುಂಬಾನೇ ಈಸಿ ಅಂತ ಅನ್ಸುತ್ತೆ. ಆಮೇಲೆ ಫಿಲಾಸಫಿಕಲ್ ಪ್ರಿನ್ಸಿಪಲ್ ನೌನ್ ಟು ಅನ್ನೌನ್ ಈಸ್ ಫಾಲೋವುಡ್ ಮತ್ತೆ ಎಕ್ಸ್ಪ್ಲೈನ್ಡ್. ಅಂದ್ರೆ ಯಾವುದೇ ಒಂದು ಇಲ್ಲಿ ಒಂದು ಫಿಲಾಸಫಿಕಲ್ ಪ್ರಿನ್ಸಿಪಲ್, ಆಮೇಲೆ ಅದನ್ನ ಇಲ್ಲಿ ಏನ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಜೊತೆಗೆ ಗೊತ್ತಿರೋದನ್ನ ತಿಳಿಸಿ ಆಮೇಲೆ ಗೊತ್ತಿಲ್ಲದೆ ಇರುವಂತರ ಕಡೆಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಇಟ್ ಈಸ್ ಮೋರ್ ಎಫೆಕ್ಟಿವ್ ಫಾರ್ ದಿ ಸ್ಟೂಡೆಂಟ್ಸ್ ಆಫ್ ಪ್ರೈಮರಿ ಸ್ಟೇಜ್. ನೋಡಿ, ಈ ಒಂದು ಮೆಥಡ್ಸ್ ಆಫ್ ಟೀಚಿಂಗ್ ಅಲ್ಲಿ ಅದರಲ್ಲೂ ಟ್ರೆಡಿಷನಲ್ ಮೆಥಡ್ ಅಥವಾ ಕ್ಲಾಸಿಕಲ್ ಮೆಥಡ್ ಅಂತ ಏನ್ ಹೇಳ್ತೀವಿ, ಇಲ್ಲಿ ಏನು ವೆರಿ ಇಂಪಾರ್ಟೆಂಟ್ ಟು ನೋ ಅಂತ ಹೇಳಿದ್ರೆ, ಇದು ಪ್ರೈಮರಿ ಸ್ಟೇಜ್ ಆಫ್ ಸ್ಟೂಡೆಂಟ್ಸ್ ಗೆ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಓಕೆ, ಹಾಗಾದ್ರೆ ಇದರ ಒಂದು ಅನಾನುಕೂಲಗಳು ಏನು? ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್? ಇದರ ಒಂದು ಡಿಮೆರಿಟ್ಸ್ ಏನು?
ಇಟ್ ಸ್ಟಾಪ್ಸ್ ದ ಪವರ್ ಆಫ್ ಥಿಂಕಿಂಗ್ ಆಸ್ ದ ಲರ್ನರ್ಸ್ ಫಸ್ಟ್ ಥಿಂಕ್ ಇನ್ ಹಿಂದಿ. ಅಂದ್ರೆ ಇಲ್ಲಿ ಹಿಂದಿ ಅಂತ ಇದೆ, ಬಟ್ ಇಲ್ಲಿ ನೋಡಿ, ಇಟ್ ಸ್ಟಾಪ್ಸ್ ದ ಪವರ್ ಆಫ್ ಥಿಂಕಿಂಗ್ ಆಸ್ ದ ಲರ್ನರ್ಸ್ ಫಸ್ಟ್ ಥಿಂಕ್ ಇನ್ ಹಿಂದಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, and then translate their thoughts, ideas, etc. into English. That is cumbersome ಅಂತ ಹೇಳ್ತಾರೆ. ದಟ್ ಇಸ್ cumbersome ಅಂತ ಹೇಳ್ತಾರೆ. ಅಂದ್ರೆ ಏನು, ಅಂದ್ರೆ ಇದರ ಒಂದು ಅನಾನುಕೂಲ ಅಂದ್ರೆ ಏನು, ಫಸ್ಟ್ ಮಾತೃಭಾಷೆ, ಆಮೇಲೆ ಅಂದ್ರೆ ಪ್ರತಿಯೊಂದನ್ನು ಹೇಳ್ತಾ ಇಲ್ಲಿ ಕಲ್ಸ್ಕೊಡೋದು ಮಾತೃಭಾಷೆಯಿಂದ ಆಗಿರೋದ್ರಿಂದ ಬರ್ಬರ್ತಾ ಮಕ್ಳಿಗೆ ಏನಾಗ್ತಾ ಹೋಗುತ್ತೆ, ಫಸ್ಟ್ ಅದನ್ನ ಒಂದು ಪವರ್ ಆಫ್ ಥಿಂಕಿಂಗ್ ಅನ್ನ ಅದೇನ್ ಮಾಡ್ತಾ ಹೋಗುತ್ತೆ, ಸ್ಟಾಪ್ ಮಾಡ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಏನೇ ಬಂದ್ರು ಫಸ್ಟ್ ಅವ್ರು ಏನ್ ಮಾಡ್ತಾರೆ, ಟ್ರಾನ್ಸ್ಲೇಟ್ ಮಾಡೋದಕ್ಕೇನೆ ಪ್ರಯತ್ನ ಪಡ್ತಾರೆ. ಓಕೆ, ಹಾಗಾಗಿ ಆಮೇಲೆ ಇಟ್ ಡಸ್ ನಾಟ್ ಇಂಪ್ರೂವ್ ದ ಓರಲ್ ಫ್ಲೂಯೆನ್ಸಿ. ಒಂದು ಮಾತುಗಾರಿಕೆ ಏನಿರುತ್ತೆ, ಓರಲ್ ಫ್ಲೂಯೆನ್ಸಿ ಏನಿರುತ್ತೆ, ಅದು ಇದರಿಂದ ಉಪಯೋಗ ಆಗಲ್ಲ. ಓಕೆ, ಆಮೇಲೆ ಕರೆಕ್ಟ್ ಪ್ರೊನೌನ್ಸಿಯೇಷನ್, ಸ್ಟ್ರೆಸ್, ಇಂಟೋನೇಷನ್ ಇವೆಲ್ಲವೂ ಕೂಡ ನೆಗ್ಲೆಕ್ಟ್ ಆಗುತ್ತೆ. ಇಟ್ ಈಸ್ ಅನ್ ಅನ್ಯಾಚುರಲ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್ ಅನ್ನ ಒಂದು ಅನ್ಯಾಚುರಲ್ ಮೆಥಡ್ ಅಂತ ಹೇಳ್ತೀವಿ. ನಾಟ್ ಸೂಟಬಲ್ ವೆನ್ ಕ್ಲಾಸ್ ಇಸ್ ಹೆಟಿರೋಜಿನಸ್. ಓಕೆ, ಈಗ ಹೆಟಿರೋಜಿನಸ್ ಅಂತ ಹೇಳಿದ್ರೆ, ಈಗ ಮದರ್ ಟಂಗು ಬರೀ ಕನ್ನಡ ಆಗಿದ್ರೆ ಓಕೆ, ಕೆಲವ್ರದ್ದು ಮದರ್ ಟಂಗ್ ಹಿಂದಿ ಇರುತ್ತೆ, ಕೆಲವ್ರದ್ದು ಮಲಯಾಳಂ ಇರುತ್ತೆ. ಸೊ ಈ ತರ ಮಲ್ಟಿ ಲ್ಯಾಂಗ್ವೇಜ್ ಪೀಪಲ್ ಇದ್ದಾಗ ಏನಿರುತ್ತೆ, ಆ ತರ ಲರ್ನರ್ಸ್ಗೆ ಈ ಒಂದು ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್ ತುಂಬಾ ಕಷ್ಟ ಅಂತ ಅನಿಸ್ಬಹುದು. ಓಕೆ, ಇಟ್ ಲೇಸ್ ಮೋರ್ ಎಂಫೋಸಿಸ್ ಆನ್ ಮೆಮೊರೈಸಿಂಗ್ ರೂಲ್ಸ್, ರೋಟ್ ಲರ್ನಿಂಗ್ ಅಂತ ಹೇಳಿದ್ವಿ. ಸೊ ಮೆಮೊರೈಸಿಂಗ್ ರೂಲ್ಸ್ ಅನ್ನೇ ಇದು ಒತ್ತಿ ಹೇಳುತ್ತೆ, ಅಂಡ್ ವರ್ಡ್ ಮೀನಿಂಗ್ಸ್ ಕೂಡ. ಇಟ್ ಇಸ್ ಡಲ್ ಅಂಡ್ ಮೆಕ್ಯಾನಿಕಲ್ ಅಂಡ್ ಹೆನ್ಸ್ ಬೋರಿಂಗ್. ಇದು ತುಂಬಾ ಡಲ್, ಮೆಕ್ಯಾನಿಕಲ್ ಆಗಿರೋದ್ರಿಂದ ತುಂಬಾ ಬೋರಿಂಗ್ ಅಂತ ಅನ್ಸುತ್ತೆ. ಸೊ ಫಸ್ಟ್ ನಾವ್ ಯಾವ್ದು ನೋಡಿದ್ವಿ, ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್ ಅಥವಾ ಗ್ರಾಮರ್ ಮೆಥಡ್, ಕ್ಲಾಸಿಕಲ್ ಮೆಥಡ್, ಟ್ರೆಡಿಷನಲ್ ಮೆಥಡ್ ಬಗ್ಗೆ ನೋಡಿದ್ವಿ. ಈಗ ಎರಡನೇದು ಯಾವುದು, ದಟ್ ಇಸ್ ಡೈರೆಕ್ಟ್ ಮೆಥಡ್. ಎರಡನೇದು ಯಾವುದು, ಡೈರೆಕ್ಟ್ ಮೆಥಡ್. ಈಗ ನೋಡೋಣ ಡೈರೆಕ್ಟ್ ಮೆಥಡ್ ಇಲ್ಲಿ. ಓಕೆ, ದ ಫಾಲೋಯಿಂಗ್ ಆರ್ ದಿ ಫೀಚರ್ಸ್ ಆಫ್ ಡೈರೆಕ್ಟ್ ಮೆಥಡ್. ನೋಡಿ, ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್ ಅದು ಒಂದು ಅನ್ಯಾಚುರಲ್ ಮೆಥಡ್. ಓಕೆ, ಮತ್ತೆ ಕ್ಲಾಸಿಕಲ್ ಮೆಥಡ್, ಮತ್ತೆ ಟ್ರೆಡಿಷನಲ್ ಮೆಥಡ್. ಆದ್ರೆ ಡೈರೆಕ್ಟ್ ಮೆಥಡ್ ಏನಿದೆ, ಇಟ್ ಇಸ್ ನ್ಯಾಚುರಲ್ ರಿಫಾರ್ಮ್ಡ್ ಮೆಥಡ್ ಅಂತ ಹೇಳ್ತೀವಿ. ಡೈರೆಕ್ಟ್ ಮೆಥಡ್ ಒಂದು ನ್ಯಾಚುರಲ್ ಮತ್ತೆ ರಿಫಾರ್ಮ್ಡ್ ಮೆಥಡ್ ಅಂತ. ದಿಸ್ ಮೆಥಡ್ ವಾಸ್ ಎವಾಲ್ವ್ಡ್ ಆಸ್ ಅ ರಿಯಾಕ್ಷನ್ ಅಗೇನ್ಸ್ಟ್ ದ ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್ ಆಗಿತ್ತು. ಅಂದ್ರೆ ಆ ಒಂದು ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್ ಗೆ ವಿರುದ್ಧವಾಗಿನೇ ಇದು ಬಂದಿದ್ದು. ಇನ್ನು ಪ್ರೊನೌನ್ಸಿಯೇಷನ್ ಅಂಡ್ ಗ್ರಾಮರ್ ಆರ್ ಕ್ರೂಷಿಯಲ್. ಇದು ಇಲ್ಲಿ ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು, ದೇ ಆರ್ ಆಲ್ ಕ್ರೂಷಿಯಸ್ ಆಗಿರುತ್ತೆ. ಹೆನ್ಸ್ ಯೂಸ್ ಆಫ್ ಮದರ್ ಟಂಗ್ ಆರ್ ನೇಟಿವ್ ಲ್ಯಾಂಗ್ವೇಜ್ ಇಸ್ ಡಿಸ್ಕರೇಜ್ಡ್. ಇಲ್ಲಿ ಯಾವುದೇ ತರ ಮದರ್ ಟಂಗ್ ಆಗಿರ್ಬೋದು ಅಥವಾ ಸ್ಥಳೀಯ ಭಾಷೆಗಳನ್ನ ಇಲ್ಲಿ ಉತ್ತೇಜಿಸೋದಿಲ್ಲ. ಆಮೇಲೆ ದ ಏಮ್ಸ್ ಆಫ್ ದಿಸ್ ಮೆಥಡ್ ಈಸ್ ಟು ಮೇಕ್ ದ ಲರ್ನರ್ ಅಕ್ವೈರ್ ಎ ರಿಯಲ್ ಕಮಾಂಡ್ ಓವರ್ ದ ಲ್ಯಾಂಗ್ವೇಜ್ ವಿತೌಟ್ ದ ಇಂಟರ್ವೆನ್ಷನ್ ಆಫ್ ಮದರ್ ಟಂಗ್. ಅಂದ್ರೆ ಆ ಒಂದು ಮಾತೃಭಾಷೆ, ಮದರ್ ಟಂಗ್ ಏನಿದೆ ಅದ್ರ ಮೂಲಕ, ಓಕೆ, ಅದು ಇಲ್ದೇನೆ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಬಗ್ಗೆ ಒಂದು ರಿಯಲ್ ಕಮಾಂಡ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದು ಇದರ ಒಂದು ಉದ್ದೇಶ ಆಗಿರುತ್ತೆ. ದಿಸ್ ಮೆಥಡ್ ಆರಿಜಿನೇಟೆಡ್ ಇನ್ ಫ್ರಾನ್ಸ್. ಈ ಡೈರೆಕ್ಟ್ ಮೆಥಡ್ ಎಲ್ಲಿ ಆರಿಜಿನೇಟ್ ಆಯ್ತು ಅಂತ ಹೇಳಿದ್ರೆ, ದಟ್ ವಾಸ್ ಇನ್ ಫ್ರಾನ್ಸ್. ಯೂನಿಟ್ ಆಫ್ ಟೀಚಿಂಗ್ ಇಲ್ಲಿ ಯಾವ್ದಾಗಿರುತ್ತೆ, ದಟ್ ಇಸ್ ಸೆಂಟೆನ್ಸ್. ನೋಡಿ, ಇದು ಯಾಕೆ ವೆರಿ ವೆರಿ ಇಂಪಾರ್ಟೆಂಟ್, ಇದು ಇವನ್ನ ಕೇಳ್ತಾರೆ. ಓಕೆ, ಯೂನಿಟ್ ಆಫ್ ಟೀಚಿಂಗ್ ಇಸ್ ಸೆಂಟೆನ್ಸ್. ಯಾವ ಮೆಥಡ್ ಅಲ್ಲಿ, ಇನ್ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ಇದು ಹುಟ್ಟಿದ್ದು ದಟ್ ಇಸ್ ಇನ್ ಫ್ರಾನ್ಸ್. ಇನ್ನು ಇದ್ರದ್ದು ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಅನ್ನ ನೋಡೋದಾದ್ರೆ, ಇಟ್ ಪ್ರೊವೈಡ್ಸ್ ದ ನ್ಯಾಚುರಲ್ ವೇ ಆಫ್ ಲರ್ನಿಂಗ್ ಅಂಡ್ ಡೆವಲಪ್ ಫ್ಲೂಯೆನ್ಸಿ. ಓಕೆ, ಆಮೇಲೆ ಇಟ್ ಮೇಕ್ಸ್ ಮೋರ್ ಯೂಸ್ ಆಫ್ ಆಡಿಯೋ ವಿಜುವಲ್ ಏಡ್ಸ್ ಟು ಮೇಕ್ ಲರ್ನಿಂಗ್ ಈಸಿಯರ್. ಸೊ ಇಲ್ಲಿ ಲರ್ನಿಂಗ್ ಅನ್ನ, ಕಲಿಕೆಯನ್ನ ತುಂಬಾ ಸುಲಭಗೊಳಿಸೋದಕ್ಕೆ ಇಲ್ಲಿ ಆಡಿಯೋ ವಿಜುವಲ್ ಏಡ್ಸ್ ಅನ್ನ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಆಮೇಲೆ ಇಟ್ ಇನ್ವಾಲ್ವ್ಸ್ ಮೋರ್ ಆಕ್ಟಿವಿಟೀಸ್ ಅಂಡ್ ಹೆನ್ಸ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಆಮೇಲೆ ಇಟ್ ಮೇಕ್ಸ್ ದ ಲರ್ನರ್ಸ್ ರೆಡಿ ಟು ಫೇಸ್ ರಿಯಲ್ ಲೈಫ್ ಸಿಚುಯೇಷನ್ಸ್. ಆಮೇಲೆ ಇಲ್ಲಿ ಡೈರೆಕ್ಟ್ ಮೆಥಡ್ ಆಗಿರೋದ್ರಿಂದ ಒಂದು ರಿಯಲ್ ಲೈಫ್ ಸಿಚುಯೇಷನ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ವಿತಿನ್ ದ ಸ್ಕೂಲ್, ವಿತಿನ್ ದ ಕ್ಲಾಸ್ ರೂಮ್ ಎಲ್ಲಾನು ಬರೀ ಇಂಗ್ಲಿಷ್ ಟು ಇಂಗ್ಲಿಷ್ ಆಗಿರುತ್ತೆ. ಆಮೇಲೆ ಡಿಮೆರಿಟ್ಸ್ ಆಫ್ ಡೈರೆಕ್ಟ್ ಮೆಥಡ್. ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ಡೈರೆಕ್ಟ್ ಮೆಥಡ್? ನೋಡಿ, ಇಟ್ ಈಸ್ ಲೇಬರಿಯಸ್.
ಅಂಡ್ ಟೈಮ್ ಕನ್ಸ್ಯೂಮಿಂಗ್, ಆಮೇಲೆ ಎಕ್ಸ್ಪೆನ್ಸಿವ್ ಕೂಡ. ನೋಡಿ ಇವಾಗ ಆಡಿಯೋ ವಿಜುವಲ್ ಏಡ್ಸ್, ಆಮೇಲೆ ಆಕ್ಟಿವಿಟೀಸ್, ಇವಕ್ಕೆಲ್ಲ ಸ್ವಲ್ಪ ದುಡ್ಡು ಬೇಕಾಗುತ್ತೆ ಅಲ್ವಾ, ಸೊ ದಟ್ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಇಟ್ ಈಸ್ ಡಿಫಿಕಲ್ಟ್ there no use of mother language as it ignores translation completely. Some phrases, expressions and idioms cannot be explained. ಇಲ್ಲಿ ಮದರ್ ಟಂಗ್ ಅನ್ನ ಇಗ್ನೋರ್ ಮಾಡೋದ್ರಿಂದ ಕೆಲವೊಂದ್ಸತಿ ಏನಾಗುತ್ತೆ, ಮಕ್ಕಳಿಗೆ ಎಲ್ಲೋ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು. ಆಮೇಲೆ ದಿಸ್ ಮೆಥಡ್ ಇಸ್ ಸೂಟಬಲ್ ಟು ಲಿಂಗ್ವಿಸ್ಟಿಕಲಿ ಮೈಂಡೆಡ್ ಸ್ಟೂಡೆಂಟ್ಸ್ ಓನ್ಲಿ. ಅಂದ್ರೆ ಯಾರು ಲಿಂಗ್ವಿಸ್ಟಿಕ್ ಮೈಂಡ್ ಇರುತ್ತೋ ಅಂತವ್ರಿಗೆ ಮಾತ್ರ ಇದು ತುಂಬಾನೇ ಸುಲಭ ಅಂತ ಅನ್ಸುತ್ತೆ, ಮತ್ತೆ ಸೂಟ್ ಆಗುತ್ತೆ ಕೂಡ. ಓನ್ಲಿ ಟೀಚರ್ಸ್ ವಿತ್ ಗುಡ್ ಕಮಾಂಡ್ ಓವರ್ ಲ್ಯಾಂಗ್ವೇಜ್ ಆರ್ ರಿಕ್ವೈರ್ಡ್. ಅಂದ್ರೆ ಇಲ್ಲಿ ನೋಡಿ, ಯಾರು ಇಂಗ್ಲಿಷ್ ಬಗ್ಗೆ ತುಂಬಾ ಒಳ್ಳೆ ಕಮಾಂಡ್ ಇಟ್ಕೊಂಡಿರ್ತಾರೆ, ಗುಡ್ ವೊಕ್ಯಾಬ್ಯುಲರಿ ಆಗಿರ್ಬೋದು, ಒಳ್ಳೆ ಚೆನ್ನಾಗಿ ಯಾರು ತಿಳ್ಕೊಂಡಿರ್ತಾರೆ ಇಂಗ್ಲಿಷ್ ನ, ಅಂತ ಒಳ್ಳೆ ಟೀಚರ್ಸ್ಗೆ ಮಾತ್ರ ಇದು, ಅಂತವ್ರಿಗೆ ಮಾತ್ರ ಈ ಡೈರೆಕ್ಟ್ ಮೆಥಡ್ ಅನ್ನುವಂಥದ್ದು ತುಂಬಾನೇ ಯೂಸ್ಫುಲ್. ಓಕೆ, ಈಗ ಮದರ್ ಟಂಗ್ ನ ಯೂಸ್ ಮಾಡಿ ಪಾಠ ಮಾಡುವಂತ ಶಿಕ್ಷಕರಿಗೆ, ಇಂಗ್ಲಿಷ್ ಶಿಕ್ಷಕರಿಗೆ ಏನಾಗುತ್ತೆ, ಸ್ವಲ್ಪ ತಡವರ್ಸ್ಬೋದು. ಓಕೆ, ಇನ್ನು ಸೊ ಇವಾಗ ನಾವು ಎಷ್ಟು ನೋಡಿದ್ವಿ, ಮೊದಲನೇದು ಬಂದು ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್, ಎರಡನೇದು ಬಂದು ಡೈರೆಕ್ಟ್ ಮೆಥಡ್. ಅದರಲ್ಲಿ ಯೂನಿಟ್ ಆಫ್ ಟೀಚಿಂಗ್ ಯಾವ್ದಾಗಿತ್ತು, ವರ್ಡ್ ಆಗಿತ್ತು. ಇದರಲ್ಲಿ ಯಾವ್ದಾಗಿದೆ, ಸೆಂಟೆನ್ಸ್ ಆಗಿದೆ. ಈಗ ಡಾಕ್ಟರ್ ವೆಸ್ಟ್ ನ್ಯೂ ಮೆಥಡ್, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ದಿಸ್ ಇಸ್ ಆಲ್ಸೋ ಒನ್ ಮೆಥಡ್. ಓಕೆ, ಡಾಕ್ಟರ್ ವೆಸ್ಟ್ ನ್ಯೂ ಮೆಥಡ್, ಇದ್ರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ. ದಿ ಫಾಲೋಯಿಂಗ್ ಆರ್ ದಿ ಫೀಚರ್ಸ್ ಆಫ್ ಡಾಕ್ಟರ್ ವೆಸ್ಟ್ ನ್ಯೂ ಮೆಥಡ್. ಇಟ್ ವಾಸ್ devised by Michael West ಅವರು. ಓಕೆ, ಇಟ್ ವಾಸ್ ಎ ರಿವೋಲ್ಟ್ ಅಗೇನ್ಸ್ಟ್ ದ ಡೈರೆಕ್ಟ್ ಮೆಥಡ್. ನೋಡಿ, ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್ ಗೆ ಅಗೇನ್ಸ್ಟ್ ಬಂದಿದ್ದು ಡೈರೆಕ್ಟ್ ಮೆಥಡ್. ಈ ಡೈರೆಕ್ಟ್ ಮೆಥಡ್ ಗೆ ಅಗೇನ್ಸ್ಟ್ ಬಂದಿದ್ದು ಡಾಕ್ಟರ್ ವೆಸ್ಟ್ ಮೆಥಡ್. ಹಾಗಾದ್ರೆ ಏನಿದು, ಇದು ಇಟ್ ಗಿವ್ಸ್ ಪ್ರಿಯಾರಿಟಿ ಟು ರೀಡಿಂಗ್ ವಿತ್ ಸೆಲೆಕ್ಟ್ ವೊಕ್ಯಾಬ್ಯುಲರಿ ಅಂಡ್ ಫೇವರ್ಸ್ ಜುಡಿಷಿಯಸ್ ಯೂಸ್ ಆಫ್ ಮದರ್ ಟಂಗ್. ನೋಡಿ, ಇದು ಇಟ್ ಗಿವ್ಸ್ ಪ್ರಿಯಾರಿಟಿ ಟು ರೀಡಿಂಗ್. ಓಕೆ, ಇಟ್ ಗಿವ್ಸ್ ಪ್ರಿಯಾರಿಟಿ ಟು ರೀಡಿಂಗ್. ಇದನ್ನ ಕೇಳ್ತಾರೆ, ಡಾಕ್ಟರ್ ವೆಸ್ಟ್ ಮೆಥಡ್ ಅವರು ಯಾವ ಒಂದು ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಲ್ಲಿ ಯಾವ್ದಕ್ಕೆ ಒತ್ತು ಕೊಟ್ಟಿದ್ದಾರೆ ಅಂದ್ರೆ, ದಟ್ ಇಸ್ ಪ್ರಿಯಾರಿಟಿ ಟು ರೀಡಿಂಗ್ ಸ್ಕಿಲ್ ಗೆ ಅವ್ರು ಒತ್ತು ಕೊಟ್ಟಿರ್ತಾರೆ, ವಿತ್ ಸೆಲೆಕ್ಟ್ ವೊಕ್ಯಾಬ್ಯುಲರಿ ಅಂಡ್ ಫೇವರ್ ಜುಡಿಷಿಯಸ್ ಯೂಸ್ ಆಫ್ ಮದರ್ ಟಂಗ್. It lays more emphasis on developing reading ability. Okay, this is very important. It emphasis on developing reading ability and that too on silent reading. Okay, ಡಾಕ್ಟರ್ ವೆಸ್ಟ್ ಅವರು ಜಾಸ್ತಿ ರೀಡಿಂಗ್ ಎಬಿಲಿಟಿಗೆ ಫೋಕಸ್ ಮಾಡಿದ್ದಾರೆ, ಅಂಡ್ ಅದರಲ್ಲೂ ಯಾವುದು, ಸೈಲೆಂಟ್ ರೀಡಿಂಗ್ ಗೆ. ಸುಮ್ಮನೆ ಜೋರಾಗಿ ಓದುತ್ತಾರಲ್ವಾ, ಆ ತರ ಅಲ್ಲ, ಸೈಲೆಂಟ್ ರೀಡಿಂಗ್ ಓದಿ. ಇನ್ನು ಮೆರಿಟ್ಸ್ ಆಫ್ ಡಾಕ್ಟರ್ ವೆಸ್ಟ್ ನ್ಯೂ ಮೆಥಡ್, ಇದರ ಒಂದು ಮೆರಿಟ್ಸ್ ಅನ್ನ ನೋಡೋದಾದ್ರೆ, ಇಟ್ ಹೆಲ್ಪ್ಸ್ ಇನ್ developing the habit of independent reading and enhances or enriches vocabulary as new words are frequently repeated. ಇದು ಒಂದು ಇಂಡಿಪೆಂಡೆಂಟ್, ಯಾರೋ ಒಂದು ಸಹಾಯ ಇಲ್ಲದೆ ಚೆನ್ನಾಗಿ ಇಂಡಿಪೆಂಡೆಂಟ್ ಆಗಿ ರೀಡ್ ಮಾಡುವಂತ ಹ್ಯಾಬಿಟ್ ಅನ್ನ ಇದು ಡೆವಲಪ್ ಮಾಡುತ್ತೆ. ಜೊತೆಗೆ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ ಇದರಿಂದ. ಯಾಕೆಂದ್ರೆ ಓದೋದ್ರಿಂದ ಹೊಸ ಹೊಸ ವರ್ಡ್ಸ್ ರಿಪೀಟ್ ಮಾಡ್ತೀವಿ. ಓಕೆ, ಇದರಿಂದ ವೊಕ್ಯಾಬ್ಯುಲರಿ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಆಮೇಲೆ ಇಟ್ ಡೆವಲಪ್ಸ್ ಕಾಂಪ್ರಿಹೆನ್ಷನ್ ಅಂಡ್ ಸೆಲ್ಫ್ ಆಕ್ಟಿವಿಟಿ ಆಸ್ ದ ಯೂಸ್ ಆಫ್ ಮದರ್ ಟಂಗ್ ಮೇಕ್ಸ್ ದ ಡಿಫಿಕಲ್ಟ್ ಟಾಸ್ಕ್ ಈಸಿ. ಓಕೆ, ಇದು ಒಂದು ಕಾಂಪ್ರಿಹೆನ್ಷನ್ ಮತ್ತೆ ಸೆಲ್ಫ್ ಆಕ್ಟಿವಿಟಿ ಆಗಿರೋದ್ರಿಂದ ಯೂಸ್ ಆಫ್ ಮದರ್ ಟಂಗ್ ಏನಿರುತ್ತಲ್ವಾ, ಯೂಸ್ ಆಫ್ ಮದರ್ ಟಂಗ್ ಕೂಡ ದಟ್ ಮೇಕ್ಸ್ ದ ಡಿಫಿಕಲ್ಟ್ ಟಾಸ್ಕ್ ಈಸಿ. ಎಂತದೇ ಕಷ್ಟ ಟಾಸ್ಕ್ ಇದ್ರೂ ಕೂಡ ಈಸಿ ಅಂತ ಅನ್ಸ್ಬಿಡುತ್ತೆ ಯೂಸಿಂಗ್ ಮದರ್ ಟಂಗ್. ಇಲ್ಲಿ ಹೇಳಿದ್ದಾರೆ ಅಲ್ವಾ, ಏನಂತ, ಫೇವರ್ಸ್ ಜುಡಿಷಿಯಸ್ ಯೂಸ್ ಆಫ್ ಮದರ್ ಟಂಗ್, ಅಂದ್ರೆ ಎಲ್ಲಾದ್ರೂ ಅವಶ್ಯಕತೆ ಇದ್ದಲ್ಲಿ ಮದರ್ ಟಂಗ್ ಅನ್ನ ಯೂಸ್ ಮಾಡಬಹುದು. ಹಾಗಾಗಿ ಇನ್ನು ಮೆರಿಟ್ಸ್ ಆಫ್ ಡಾಕ್ಟರ್ ವೆಸ್ಟ್ ನ್ಯೂ ಮೆಥಡ್, ಡಿಮೆರಿಟ್ಸ್ ಆಫ್ ಡಾಕ್ಟರ್ ವೆಸ್ಟ್ ನ್ಯೂ ಮೆಥಡ್. ದಿಸ್ ಮೆಥಡ್ ಅಟ್ಯಾಚಸ್ ಟು ಮಚ್ ಆಫ್ ಇಂಪಾರ್ಟೆನ್ಸ್ ಟು ಸೈಲೆಂಟ್ ರೀಡಿಂಗ್. ಅಂದ್ರೆ ಇದು ಸೈಲೆಂಟ್ ರೀಡಿಂಗ್ ಗೆ ಮಾತ್ರನೇ ಇಂಪಾರ್ಟೆನ್ಸ್ ಕೊಟ್ಟಿದೆ. ಇಟ್ ಲೇಸ್ ನೋ ಎಂಫಸಿಸ್ ಆನ್ ಥಿಯರಿಟಿಕಲ್ ಗ್ರಾಮರ್ ಅಂಡ್ ಇಗ್ನೋರ್ ಅದರ್ ಸ್ಕಿಲ್ಸ್. ಅಂದ್ರೆ ಯಾವುದು, ಲಿಸ್ನಿಂಗು, ಸ್ಪೀಕಿಂಗು, ರೈಟಿಂಗು, ಇವ್ ಯಾವ್ದಕ್ಕೂ ಅದು ಒತ್ತು ಕೊಟ್ಟಿಲ್ಲ. ಇಟ್ ಈಸ್ ಅನ್ಸೈಂಟಿಫಿಕ್ ಅಂಡ್ ಅನ್ಸೈಕಾಲಜಿಕಲ್ ಬಿಕಾಸ್ ಇಟ್ ಸ್ಟಾರ್ಟ್ಸ್ ವಿತ್ ರೀಡಿಂಗ್. ಓಕೆ, ಇವಾಗ ಅನ್ಸೈಂಟಿಫಿಕ್ ಅಂತ ಯಾಕಂತಾರೆ ಅಂದ್ರೆ, LSRW ಅಂತಾನೆ ಕರಿತೀವಿ. ಫಸ್ಟ್ ಕೇಳೋದ್ರು, ಆಮೇಲೆ ಮಾತಾಡೋದು, ಆಮೇಲೆ ಓದೋದು, ಆಮೇಲೆ ಬರೆಯೋದು, ಹೌದಲ್ವಾ? ಸೊ ಹಾಗಾಗಿ ಇದು ಅನ್ಸೈಂಟಿಫಿಕ್ ಮತ್ತೆ ಅನ್ಸೈಕಾಲಜಿಕಲ್ ಆಗಿದೆ, ಆಸ್ ಇಟ್ ಸ್ಟಾರ್ಟ್ಸ್ ವಿತ್ ರೀಡಿಂಗ್. ಫಸ್ಟ್ ಯಾವುದು, ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್. ಎರಡನೇದು ಡೈರೆಕ್ಟ್ ಮೆಥಡ್. ಮೂರನೇದು ಡಾಕ್ಟರ್ ವೆಸ್ಟ್ ಮೆಥಡ್. ಈಗ ಸಬ್ಸ್ಟಿಟ್ಯೂಷನ್ ಟೇಬಲ್ ಮೆಥಡ್.
ಈ ಸಬ್ಸ್ಟಿಟ್ಯೂಷನ್ ಟೇಬಲ್ ಮೆಥಡ್ ಏನ್ ಹೇಳುತ್ತೆ, ಇದರ ಒಂದು ಫೀಚರ್ಸ್ ಅನ್ನ ನೋಡ್ತಾ ಹೋಗೋಣ. ದಿಸ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ವಿತ್ ಎನಿ ಏಜ್ ಗ್ರೂಪ್. ಇದಕ್ಕೆ ಯಾವುದೇ ಒಂದು ಏಜ್ ಗ್ರೂಪ್ ಇಲ್ಲ, ಯಾರಾದ್ರೂ ಇದನ್ನ ಯೂಸ್ ಮಾಡಬಹುದು. ಇನ್ ದಿಸ್ ಮೆಥಡ್ ವರ್ಡ್ಸ್ ಆಫ್ ಒನ್ ಸೆಂಟೆನ್ಸ್ ಆರ್ ಸಬ್ಸ್ಟಿಟ್ಯೂಟೆಡ್ ಬೈ ಎ ಮಿಕ್ಸ್ಚರ್ ಆಫ್ ವರ್ಡ್ಸ್ ಅಂಡ್ ಫ್ರೇಸ್. ಓಕೆ, ಇಲ್ಲಿ ಏನಾಗುತ್ತೆ, ಒಂದ್ ಸೆಂಟೆನ್ಸ್ ಅಲ್ಲಿ ಇರುವಂತ ವರ್ಡ್ಸ್ ಅನ್ನ ಮಿಕ್ಸ್ಚರ್ ಆಫ್ ವರ್ಡ್ಸ್ ಅವೆಲ್ಲವನ್ನು ಕೂಡ ಪ್ರತಿಯೊಂದು ಕೂಡ ಸಬ್ಸ್ಟಿಟ್ಯೂಟ್ ಮಾಡುವಂತದ್ದು. ಓಕೆ, ಇಟ್ ವಾಸ್ ಡಿವೈಸ್ಡ್ ಟು ಸಪ್ಲಿಮೆಂಟ್ ದ ಡೈರೆಕ್ಟ್ ಮೆಥಡ್. ಅಂದ್ರೆ ಈ ಒಂದು ಡೈರೆಕ್ಟ್ ಮೆಥಡ್ ಅಂತ ಏನ್ ಹೇಳ್ತೀವಿ, ಅದು ಸೆಂಟೆನ್ಸ್ ಇತ್ತಲ್ವಾ, ಅದನ್ನೇ ಇಲ್ಲಿ ವರ್ಡ್ 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 ಅಂದ್ರೇನು ಮಿಕ್ಸ್ಚರ್ ಆಫ್ ವರ್ಡ್ಸ್ ಮತ್ತೆ ಫ್ರೇಸ್ ಆಗಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತಾರೆ. ಓಕೆ, ಇನ್ನು ಕ್ರೈಟೀರಿಯಾ ಫಾರ್ ಚೂಸಿಂಗ್ ಎ ಮಾಡೆಲ್ ಸೆಂಟೆನ್ಸ್. ಇಲ್ಲಿ ಸಿಂಪಲ್ ಸ್ಟ್ರಕ್ಚರ್ಸ್ ಆರ್ ಲ್ಯಾಂಗ್ವೇಜ್ ಕಾಂಪೋನೆಂಟ್ ಶುಡ್ ಬಿ ಚೂಸನ್. ಇಲ್ಲಿ ಏನಾಗುತ್ತೆ, ಕೆಲ ಸಿಂಪಲ್ ಸ್ಟ್ರಕ್ಚರ್ಸ್ ಅನ್ನ ಯೂಸ್ ಮಾಡ್ತಾರೆ ಅಥವಾ ಲ್ಯಾಂಗ್ವೇಜ್ ಕಾಂಪೋನೆಂಟ್ ಅನ್ನ ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ ಫ್ರಮ್ ದ ಟೆಕ್ಸ್ಟ್ ಟು ಬಿ ಟಾಟ್ and should refer to the subject matter of the lesson. ಆಮೇಲೆ in the beginning easy sentences should be chosen. ಅಂದ್ರೆ ಈ ಒಂದು ಸಬ್ಸ್ಟಿಟ್ಯೂಷನ್ ಟೇಬಲ್ ಮೆಥಡ್ ಅಲ್ಲಿ ಏನಾಗುತ್ತೆ, ಮೊದಲನೇದಾಗಿ ತುಂಬಾ ಈಸಿ ಸೆಂಟೆನ್ಸಸ್ ಅನ್ನ ಫಸ್ಟ್ ಚೂಸ್ ಮಾಡ್ಕೋಬೇಕಾಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಯಾವುದು ಅಂದ್ರೆ ಬೈಲಿಂಗ್ಯುವಲ್ ಮೆಥಡ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೋಡಿ, ಬೈಲಿಂಗ್ಯುವಲ್ ಮೆಥಡ್ ಅನ್ನ ಕೊಟ್ಟಂತವ್ರು CJ ಡಾಟ್ಸನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಕನ್ನಡದಲ್ಲೂ ಸೇಮು, ಎಲ್ಲದರಲ್ಲೂ ಸೇಮು. ಬೈಲಿಂಗ್ಯುವಲ್ ಮೆಥಡ್ ಅನ್ನ ಕೊಟ್ಟಂತವ್ರು ಯಾರು ಅಂತ ಹೇಳಿದ್ರೆ ದಟ್ ಇಸ್ CJ ಡಾಟ್ಸನ್. ಕನ್ನಡ ಬೋಧನಾ ಶಾಸ್ತ್ರ ಆಗಿರ್ಬೋದು, ಆಮೇಲೆ ಸೈಕಾಲಜಿ ಆಗಿರ್ಬೋದು, ಅದರಲ್ಲಿ ಬರುವಂತಹ ಬೈಲಿಂಗ್ಯುವಲ್ ಮೆಥಡ್ ಏನೆಲ್ಲ ಬರ್ತಾವಲ್ಲ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇ ಯಾರು, CJ ಡಾಟ್ಸನ್. ಇಟ್ ಈಸ್ ಎ ಮಿಡ್ ವೇ ಬಿಟ್ವೀನ್ ದ ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್ ಅಂಡ್ ಡೈರೆಕ್ಟ್ ಮೆಥಡ್ ಅಂತ ಹೇಳ್ತೀವಿ. ಇಟ್ ಈಸ್ ಬೇಸ್ಡ್ ಆನ್ ದಿ ಕಾನ್ಸೆಪ್ಟ್ ದಟ್ ಈಸ್ ಮಿಯರ್ಲಿ ಎ ವೇಸ್ಟ್ ಆಫ್ ಟೈಮ್ ಟು ಕ್ರಿಯೇಟ್ ಎ ಸಿಚುಯೇಷನ್ ಫಾರ್ ಎ ಲ್ಯಾಂಗ್ವೇಜ್ ವೆನ್ ಇಟ್ ಕುಡ್ ಬಿ ಈಸಿಲಿ ಟಾಟ್ ಯೂಸಿಂಗ್ mother tongue. It is known as sandwich technique ಅಂತ ಹೇಳ್ತೀವಿ, because statement is said twice, first in target language and then in mother tongue. ಇಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಇಂಗ್ಲಿಷ್, ಓಕೆ, ಅಥವಾ ನಾವು ಯಾವ ಒಂದು ಭಾಷೆಯನ್ನ ಹೇಳ್ಬೇಕಂತ ಇರ್ತೀವಲ್ವಾ, ದಟ್ ಇಸ್ ಸೆಡ್ ಟು ಬಿ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂಡ್ ದೆನ್ ಇನ್ ಮದರ್ ಟಂಗ್. ಹಿ ವಿಲ್ ಕಮ್ ಆನ್, ನೋಡಿ, ಹಿ ವಿಲ್ ಕಮ್ ಆನ್ ಸಂಡೇ ಅಂತ ಇದೆ. This method is based on the principle of reformulation of concepts, structure and use in the mother tongue. It provides 3-phase structure. ನೋಡಿ, ಈ ಬೈಲಿಂಗ್ಯುವಲ್ ಮೆಥಡ್ ಏನಿದೆ, ಇದು ಒಂದು 3-phase ಸ್ಟ್ರಕ್ಚರ್ ಅನ್ನ ಕೊಡುತ್ತೆ. ಒಂದು ಪ್ರೆಸೆಂಟೇಶನ್, ಒಂದು ಪ್ರಾಕ್ಟೀಸ್ ಮತ್ತೆ ಪ್ರೊಡಕ್ಷನ್. ಒಂದು ಪ್ರೆಸೆಂಟೇಶನ್, ಒಂದು ಪ್ರಾಕ್ಟೀಸ್ ಮತ್ತೆ ಪ್ರೊಡಕ್ಷನ್. 3P: ಪ್ರೆಸೆಂಟೇಶನ್, ಪ್ರಾಕ್ಟೀಸ್, ಪ್ರೊಡಕ್ಷನ್. ಸೊ ಸೆಂಟೆನ್ಸ್ ಇಸ್ ದ ಯೂನಿಟ್ ಆಫ್ ಟೀಚಿಂಗ್. ಇಲ್ಲೂ ಕೂಡ ಏನು, ಸೆಂಟೆನ್ಸ್ ಇಸ್ ದ ಯೂನಿಟ್ ಆಫ್ ಟೀಚಿಂಗ್. ಮತ್ತೆ ಡೈರೆಕ್ಟ್ ಮೆಥಡ್ ಅಲ್ಲೂ ಕೂಡ ಸೆಂಟೆನ್ಸ್ ಇಸ್ ದ ಯೂನಿಟ್ ಆಫ್ ಟೀಚಿಂಗ್. ಸೊ ಇದ್ರದ್ದು ಮೆರಿಟ್ಸ್ ಅನ್ನು ನೋಡೋದಾದ್ರೆ, ಇಟ್ ಡಸ್ ನಾಟ್ ರಿಕ್ವೈರ್ ಟ್ರೈನ್ಡ್ ಟೀಚರ್ಸ್. ಇದಕ್ಕೆ ಟ್ರೈನ್ಡ್ ಟೀಚರ್ಸ್ ಬೇಕು ಅಂತ ಇಲ್ಲ. ಆಮೇಲೆ ಲೇಬರ್ ಮತ್ತೆ ಟೈಮ್ ಸೇವಿಂಗ್ ಮತ್ತೆ ಕ್ವಿಕ್ಕರ್ ಮೆಥಡ್ ಆಗಿದೆ. ಇಟ್ ಈಸ್ ಸೂಟಬಲ್ ಫಾರ್ ಆಲ್ ಕೈಂಡ್ಸ್ ಆಫ್ ಸ್ಕೂಲ್ಸ್, ರೂರಲ್ ಅಥವಾ ಅರ್ಬನ್, ಗವರ್ಮೆಂಟ್, ಪ್ರೈವೇಟ್, ಇಂಗ್ಲಿಷ್, ಹಿಂದಿ ಮೀಡಿಯಂ ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ. ಡಿಮೆರಿಟ್ಸ್ ಏನು ಅಂದ್ರೆ, ಇಟ್ ಕ್ಯಾನ್ ಡೆವಲಪ್ ದ ಹ್ಯಾಬಿಟ್ ಆಫ್ ಟ್ರಾನ್ಸ್ಲೇಷನ್. ಸೊ ಇದು ಟ್ರಾನ್ಸ್ಲೇಷನ್ ಅನ್ನ ಡೆವಲಪ್ ಮಾಡುತ್ತೆ. ಆಮೇಲೆ ರೀಡಿಂಗ್ ಅಂಡ್ ರೈಟಿಂಗ್ ಆರ್ ಇಗ್ನೋರ್ಡ್ ಅಂಡ್ ಗ್ರಾಮರ್ ಈಸ್ ನಾಟ್ ಟಾಟ್ ಸಿಸ್ಟಮ್ಯಾಟಿಕಲಿ. ಸೊ ಇದರಿಂದ ಏನಾಗುತ್ತೆ, ಗ್ರಾಮರ್ ಅನ್ನ ಅಷ್ಟು ಕರೆಕ್ಟ್ ವೇ ನಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಕಲಿಸೋದಕ್ಕೆ ಸಾಧ್ಯ ಆಗಲ್ಲ. ದ ಫಾಲೋಯಿಂಗ್ ಮೆಥಡ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಬಿಸೈಡ್ಸ್ ದ ಅಬೋ ಮೆನ್ಷನ್ಡ್ ಮೆಥಡ್. ಅಂದ್ರೆ ಇಲ್ಲಿವರೆಗೂ ನಾವೇನ್ ನೋಡಿದ್ವಿ, ಡಾಕ್ಟರ್ ವೆಸ್ಟ್, ಆಮೇಲೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮತ್ತೆ ಬೈಲಿಂಗ್ಯುವಲ್ ಮೆಥಡ್, ಅವುಗಳ ಜೊತೆಗೆ ಇವು ಕೂಡ ಇಂಪಾರ್ಟೆಂಟ್. ಯಾವುದು ಅಂತ ಹೇಳಿದ್ರೆ ಆಡಿಯೋ ಲಿಂಗ್ಯುವಲ್ ಮೆಥಡ್ಸ್. ಈ ಆಡಿಯೋ ಲಿಂಗ್ಯುವಲ್ ಮೆಥಡ್ಸ್ ಏನು ನೋಡ್ತಾ ಹೋಗೋಣ. ಆಡಿಯೋ ಲಿಂಗ್ಯುವಲ್ ಮೆಥಡ್ಸ್, ಈ ಆಡಿಯೋ ಲಿಂಗ್ಯುವಲ್ ಮೆಥಡ್ಸ್ ಅಲ್ಲಿ ಏನಾಗುತ್ತೆ, ಕೇಳೋದು, ಮಾತಾಡೋದು, ಹೌದಲ್ವಾ. ಸೊ ಇಟ್ ಇಸ್ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ಸ್ ಆಫ್ ಬಿಹೇವಿಯರ್ ಸೈಕಾಲಜಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. It is based on the principle of behavior psychology and material is present in the form of dialogue. Okay, ಇಲ್ಲಿ ಸ್ಕಿಲ್ಸ್ ಅನ್ನ ನಾವು ನೋಡೋದಾದ್ರೆ ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಎಲ್ಲಾನು ಬರುತ್ತೆ. ಗ್ರೇಟ್ ಇಂಪಾರ್ಟೆನ್ಸ್ ಇಸ್ ಗಿವನ್ ಟು ಪ್ರಿಸೈಸ್ ನೇಟಿವ್ ಲೈಕ್ ಪ್ರೊನೌನ್ಸಿಯೇಷನ್ ಅಂಡ್ ವೊಕ್ಯಾಬ್ಯುಲರಿ ಇಸ್ ಟಾಟ್ ಇನ್ ಕಂಟೆಕ್ಸ್ಟ್. ಆಮೇಲೆ ಲ್ಯಾಂಗ್ವೇಜ್ ಲ್ಯಾಬೋರೇಟರೀಸ್, ಟೇಪ್ಸ್, ಆಡಿಯೋ ವಿಜುವಲ್ ಏಡ್ಸ್ ಆರ್ ಯೂಸ್ಡ್ ವೆಲ್ ಎನಫ್. ಇಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಇವನ್ನೆಲ್ಲ ಪ್ರಾಪರ್ಟೀಸ್. ಯೂಸ್ ಆಫ್ ಮದರ್ ಟಂಗ್ ಈಸ್ ಅಲೌಡ್. ಇಲ್ಲಿ ಯೂಸ್ ಆಫ್ ಮದರ್ ಟಂಗ್ ಅಲೋ ಇರುತ್ತೆ, ವಿಚ್ ಇಸ್ ದ ಕೀ ಫೀಚರ್ ಆಫ್ ಆಡಿಯೋ ಲಿಂಗ್ವಲ್ ಮೆಥಡ್ಸ್. ಇನ್ನು ಆಕ್ಟಿವ್ ಲರ್ನಿಂಗ್ ಮೆಥಡ್. ಆಕ್ಟಿವ್ ಲರ್ನಿಂಗ್ ಮೆಥಡ್ ಮೇನ್ ಫೀಚರ್ಸ್ ಯಾವ್ದು ಅಂತ ಹೇಳಿದ್ರೆ, this method involves the learners directly and actively in the learning process. It improves critical thinking skills and interpersonal skills and prefers strategies promoting active learning.
ಇಟ್ಸ್ ಸ್ಟ್ರಾಟರ್ಜೀಸ್ ಇನ್ಕ್ಲೂಡ್ ಗ್ರೂಪ್ ಡಿಸ್ಕಷನ್, ಆಮೇಲೆ ಪ್ರಾಜೆಕ್ಟ್ ವರ್ಕ್, ಗ್ರೂಪ್ ವರ್ಕ್, ಪ್ರಾಬ್ಲಮ್ ಸಾಲ್ವಿಂಗ್, ಕೇಸ್ ಸ್ಟಡೀಸ್, ರೋಲ್ ಪ್ಲೇಸ್, ಜರ್ನಲ್ ರೈಟಿಂಗ್ ಫಾರ್ ಡೆವಲಪಿಂಗ್ ದ ಟಾರ್ಗೆಟ್ ಲ್ಯಾಂಗ್ವೇಜ್, ಇದೆಲ್ಲವನ್ನು ಒಳಗೊಂಡಿರುತ್ತೆ. ಇನ್ನು ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲಿಷ್, ಯಾವೆಲ್ಲ ಅಪ್ರೋಚಸ್ ನಾವು ನೋಡಬಹುದು. ಸೊ ಇಲ್ಲಿಯವರೆಗೂ ನಾವು ನೋಡಿದ್ದೇನು, ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಬಗ್ಗೆ ನೋಡಿದ್ವಿ, ಹೌದಲ್ವಾ? ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್. ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಅಲ್ಲಿ ಏನೇನ್ ನೋಡಿದ್ವಿ? ಟ್ರಾನ್ಸ್ಲೇಷನ್ ಕಮ್ ಗ್ರಾಮರ್ ಮೆಥಡ್, ಜೊತೆಗೆ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್, ಆಮೇಲೆ ಡೈರೆಕ್ಟ್ ಮೆಥಡ್ ನಾವು ನೋಡಿದ್ವಿ, ಜೊತೆಗೆ ಡಾಕ್ಟರ್ ವೆಸ್ಟ್ ನ್ಯೂ ಮೆಥಡ್, ಆಮೇಲೆ ಸಬ್ಸ್ಟಿಟ್ಯೂಷನ್ ಟೇಬಲ್ ಮೆಥಡ್ ಅನ್ನ ನಾವು ನೋಡಿದ್ವಿ, ಆಮೇಲೆ ಬೈಲಿಂಗ್ಯುವಲ್ ಮೆಥಡ್. ಓಕೆ, ಆಮೇಲೆ ಬೈಲಿಂಗ್ಯುವಲ್ ಮೆಥಡ್ ಅನ್ನ ನೋಡಿದ್ವಿ. ಈ ಬೈಲಿಂಗ್ಯುವಲ್ ಮೆಥಡ್ ಆಮೇಲೆ ಡೈರೆಕ್ಟ್ ಮೆಥಡ್ ಎರಡರಲ್ಲೂ ಕೂಡ ಯೂನಿಟ್ ಆಫ್ ಟೀಚಿಂಗ್ ಏನಾಗಿರುತ್ತೆ, ಸೆಂಟೆನ್ಸ್ ಆಗಿರುತ್ತೆ. ಆಮೇಲೆ ಆಡಿಯೋ ಲಿಂಗ್ಯುವಲ್ ಮೆಥಡ್ಸ್, ಆಕ್ಟಿವ್ ಲರ್ನಿಂಗ್ ಮೆಥಡ್ಸ್, ಇವೆರಡೂ ಕೂಡ ಅನದರ್ ಮೆಥಡ್ಸ್. ಓಕೆ, ಇನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲಿಷ್, ಯಾವೆಲ್ಲ ಅಪ್ರೋಚಸ್ ಇದೆ ಅಂತ ನಾವು ನೋಡೋಣ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೂ ಕೂಡ ತುಂಬಾನೇ ಪ್ರಶ್ನೆಗಳು ಪ್ರತಿ ಸಲ ಬರುತ್ತೆ. ಓಕೆ, ಇದು ತುಂಬಾನೇ ವೆರಿ ಬ್ಯೂಟಿಫುಲ್ ನೋಟ್ಸ್, ಚೆನ್ನಾಗಿ ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಓಕೆ, ನಿಮ್ಮೆಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಎಲ್ಲೂ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಇದನ್ನೆಲ್ಲ ಸಾಧ್ಯ ಆದ್ರೆ ಒಂದು ಕೀ ಪಾಯಿಂಟ್ಸ್ ತರ ನೀವು ಮಾಡಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಾನಲ್ ಅನ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.